ವಿರಾಜಪೇಟೆಯ ಖಾಸಗಿ ಬಸ್ ನಿಲ್ದಾಣದಲ್ಲಿ ಖಾಸಗಿ ವಾಹನಗಳನ್ನು ನಿಲುಗಡೆ ಮಾಡ್ತಾ ಇರುವುದರಿಂದಾಗಿ ಖಾಸಗಿ ಬಸ್ಸುಗಳಿಗೆ ಸಮಸ್ಯೆ ಆಗ್ತಾ ಇದೆ ಎಂದು ಖಾಸಗಿ ಬಸ್ ಕಾರ್ಮಿಕರ ಸಂಘದ ಖಜಾಂಚಿ ದಿನೇಶ್ ನಾಯರ್ ಆರೋಪಿಸಿದರು. ಖಾಸಗಿ ಬಸ್ ನಿಲ್ದಾಣದಲ್ಲಿ ವಾಹನಗಳ ಪಾರ್ಕಿಂಗ್ನಿಂದಾಗಿ ಉಂಟಾಗ್ತಾ ಇರುವ ಸಮಸ್ಯೆಗಳ ಕುರಿತು ಮಾಧ್ಯಮದವರಿಗೆ ಮಾಹಿತಿ ನೀಡಿದ ದಿನೇಶ್, ದಿನನಿತ್ಯದ ಸಂಬಳಕ್ಕಾಗಿ ದುಡಿಯುವ ಕಾರ್ಮಿಕ ವರ್ಗದ ಬಸ್ ಚಾಲಕ ಮತ್ತು ನಿರ್ವಾಹಕರು ಇಲ್ಲಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಬಂದು ಅವರಿಗೆ ತಿನ್ನಲು ಕುಡಿಯಲು ಕೇವಲ 5 ರಿಂದ 10 ನಿಮಿಷಗಳ ಕಾಲಾವಧಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಿಲ್ದಾಣದೊಳಗೆ ಖಾಸಗಿ ವಾಹನ ನಿಲುಗಡೆ ಮಾಡಿಕೊಂಡು ಬಸ್ ಚಾಲಕರಿಗೆ ತೊಂದರೆ ಕೊಡ್ತಾರೆ. ಬಸ್ ಟರ್ನ್ ಮಾಡುವ ಸಂದರ್ಭ ಅಚಾನಕ್ ಆಗಿ ಯಾವುದಾದ್ರೂ ವಾಹನಕ್ಕೆ ತಾಗಿದ್ರೆ ಚಾಲಕರ ಮೇಲೆ ತಪ್ಪು ಹೊರಿಸಲಾಗುತ್ತೆ. ಈ ಹಿಂದೆ ಒಂದು ಸಾಲಿನಲ್ಲಿ ಮಾತ್ರ ವಾಹನ ನಿಲುಗಡೆಗೆ ಅವಕಾಶ ಕೊಡಲಾಗಿತ್ತು. ಇದೀಗ 3-4 ಸಾಲಿನಲ್ಲಿ ವಾಹನ ನಿಲುಗಡೆ ಮಾಡಿಕೊಂಡು ಬಸ್ಸಿನವರಿಗೆ ಸಮಸ್ಯೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪುರಸಭೆಯವರು ಕ್ರಮ ತೆಗೆದುಕೊಳ್ಳಬೇಕು. ಈ ಹಿಂದೆ ಪುರಸಭೆಗೆ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಇಲ್ಲಿ ವಾಹನ ನಿಲುಗಡೆ ಮಾಡಲು ಅವಕಾಶ ನೀಡಿರುವುದನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು. ದಿನೇಶ್ ನಾಯಕ್ ಅಂತ. ಈಗ ನಮ್ಮ ಬಸ್ ಕಾರ್ಮಿಕರಿಗೆ ಏನು ಸಮಸ್ಯೆ ಇದೆ ಅಂದರೆ, ಬರೋದೇ ಟೈಮಲ್ಲಿ ಅವರಿಗೆ ಒಂದು ಕಾಫಿ ತಿಂಡಿಗೆ ಟೈಮ್ ಇರೋಲ್ಲ, ಒಂದು 5 ನಿಮಿಷ 10 ನಿಮಿಷ ಟೈಮ್ ಇರುತ್ತೆ. ಆ ಟೈಮಲ್ಲಿ ಈಗ ಸಿಂಗಲ್ ಲೈನ್ ಪಾರ್ಕಿಂಗ್ ಅಂತೇಳಿ ಪಟ್ಟಣ ಪಂಚಾಯತಿಯವರು ಕೊಟ್ಟಿದ್ದರು. ಈಗ ಅದೇನಾಗಿದೆ ಅಂತ ಹೇಳಿದ್ರೆ 4-5 ಲೈನ್ಗಿಂತ ಕಾರುಗಳು ಬಂದು ಪಾರ್ಕ್ ಮಾಡ್ತಾರೆ. ಅದನ್ನು ವಸೂಲಾತಿ ಮಾಡುವವರು ಅವ್ರ ಕೈಯಿಂದ ಇಸ್ಕೊಂಡಿದ್ದಕ್ಕಾಗಿ ಅವರು ಸಹ ನಾವು ನಿಲ್ಲಿಸ್ಬೇಡಿ ಅಂತ ಹೇಳಿದ್ರೆ ಕೇಳಲ್ಲ. ನಾವು ಪಾರ್ಕಿಂಗ್ ಕೊಡ್ತಾ ಇದ್ದೀವಿ, ನೀವು ಯಾರು ಕೇಳೋಕ್ಕೆ ಅಂತೇಳಿ ನಮ್ಮ ಹತ್ರ ವಾಗ್ವಾದಕ್ಕೆ ಬರ್ತಾರೆ. ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ಬಸ್ ಅವರು ಏನೋ ತಿರುಗಿಸುವಾಗ ಏನೋ ಸ್ವಲ್ಪ ಟಚ್ ಆದ್ರೂ ಕಾಸ್ಟ್ಲಿ ಕಾರು ಇರ್ತದೆ, ಕಾರ್ ಅವರು ಕೇಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಕೇಸ್ ಮಾಡೋಂತ ಹೇಳಿದ್ರೆ ಮಿನಿಮಮ್ 10 ರಿಂದ 15 ಸಾವಿರ ರೂಪಾಯಿ ನಾವು ಸೆಟ್ಲ್ಮೆಂಟ್ ಮಾಡಿ ಕಳಿಸೋದು. ಇದೇ ನಮ್ಮ ಪರಿಸ್ಥಿತಿ ಆಯಿತು. ಇದಕ್ಕೆ ಮಾಲೀಕರು ಏನು ಕೊಡೋಲ್ಲ, ನಮ್ಮದೇ ಬೇಜವಾಬ್ದಾರಿ ಹೇಳ್ಬಿಟ್ಟು ಚಾಲಕರ ಮೇಲೆ ಹಾಕ್ತಾರೆ. ಇದರಿಂದಾಗಿ ನಾವು ದಿನಕ್ಕೆ 600-700 ದುಡಿಯುವಂಥ ಚಾಲಕರು ಇದರಿಂದ ತುಂಬ ಒಂದು ಕಷ್ಟದಲ್ಲಿದೆ. ಅದಕ್ಕೆ ಪಟ್ಟಣ ಪಂಚಾಯತ್ ಈಗ ಪುರಸಭೆಯವರು ಮುಖ್ಯಾಧಿಕಾರಿಗಳು ದಯವಿಟ್ಟು ಇದ್ರ ಮೇಲೆ ಗಮನ ಕೊಟ್ಟು ಸಿಂಗಲ್ ಲೈನ್ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಿದ್ದೀವಿ. ಅದು ಅಲ್ಲದೆ ಇಲ್ಲಿ ಪಾರ್ಕಿಂಗ್ನ ದಯವಿಟ್ಟು ಕ್ಯಾನ್ಸಲ್ ಮಾಡಿ ಹೇಳ್ಬಿಟ್ಟು ನಾವು ಆಲ್ರೆಡಿ ಅಲ್ಲಿ ಕೊಟ್ಟಿದ್ದೀವಿ, ಅದು ಮಾಡಿಕೊಡ್ಬೇಕಂತ ಹೇಳ್ತೀವಿ. ನನ್ನ ಹೆಸರು ದುಡಿವಾಸ್ ಅಂತ, ಹುಡುಗ ಖಾಸಗಿ ಬಸ್ ಕಾರ್ಮಿಕ ಸಂಘದ ನಿರ್ದೇಶಕರು. ಈಗ ನಾವು ಈಗಾಗಲೇ 1 ತಿಂಗಳ ಹಿಂದೆ ನಮ್ಮ ಜಿಲ್ಲಾ DC ಅವರು ಕರೆದಂಥ ಬಜೆಟ್ ಪೂರ್ವಭಾವಿ ಅಭಿವೃದ್ಧಿ ಸಮಿತಿ ಒಂದು ಸಮಿತಿಯನ್ನು ಕರೆದಿದ್ದರು ಪುರಸಭೆಯಲ್ಲಿ. ಆ ಸಭೆ ನಾವು ಇದನ್ನು ಗಮನಕ್ಕೆ ತಂದಿದ್ದೀವಿ ಅವರಿಗೆ ಈ ಸಮಸ್ಯೆಗಳ ಬಗ್ಗೆ. ಆದರೂ ಈ ಖಾಸಗಿ ನಿಲ್ದಾಣನ ಮತ್ತೇನು ಅವರು ಶುಲ್ಕ ಕರೆಯೋಕ್ಕೆ ಬಿಟ್ಟಿದ್ದಾರೆ. ನಾವು ಮನವಿ ಮಾಡಿದ್ವಿ, ವಿರಾಜಪೇಟೆಯಲ್ಲಿ ನೀವು ಇದೊಂದನ್ನು ಬಿಟ್ಟುಕೊಡಿ, ನಮಗೆ ಸುಮಾರು 80 ರಿಂದ 90 ಬಸ್ ಬರ್ತಾ ಉಂಟು. ಇಲ್ಲಿ ಬಹಳ ಕಿಷ್ಕಂದೆ ಆದ ಏರಿಯಾ ಇದು, ಹಾಗೂ ಬೆಳಗಿನ ಸಂಜೆ ಕೆಲವು ವಾಹನ ನಿಲ್ತಾ ಉಂಟು. ಈಗಾಗಲೇ ನಾವು ತಿಳಿಸಿದಂತೆ ಕರ್ನಾಟಕದಲ್ಲೂ ಎಲ್ಲೂ ಇಲ್ಲ ಈ ಖಾಸಗಿ ಬಸ್ ನಿಲ್ದಾಣದಲ್ಲಿ ಈ ಪ್ರೈವೇಟ್ ಗಾಡಿಗಳು ಬಂದು ವೆಹಿಕಲ್ಸ್ ಬಂದು ನಿಲ್ಲಿಸೋದು ವ್ಯವಸ್ಥೆ ಎಲ್ಲೂ ಇಲ್ಲ. ಮಂಗಳೂರಲ್ಲಾಗಲಿ, ಉಡುಪಿಲಿ ಆಗಲಿ ಅಥವಾ ಇನ್ಯಾವುದೇ ಪರಿಶೀಲನೆ ಮಾಡಿದ್ರೆ ಸಿಗೋದಿಲ್ಲ. ಆದರೆ ವಿರಾಜಪೇಟೆಯಲ್ಲಿ ಮಾತ್ರ ಇದೊಂದು ಪದ್ಧತಿ ನಡೀತಾ ಉಂಟು. ಇದನ್ನು ನಮಗೆ ಭಾಳ ಕಷ್ಟ ಉಂಟು. ಈಗ ನಾಳೆ ದಿನ ಏನು ಪುನಃ ಹರಾಜು ಕರೀತಾರೆ ಅಂತ ಹೇಳ್ತಾರೆ, ಹರಾಜು ಕರೀತಾರೆ. ಆ ಸಂದರ್ಭದಲ್ಲಾದರೂ ನಾವು ಈ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ತಿದ್ದೀವಿ. ಈ ಸಾರ್ವಜನಿಕರ ಪರವಾಗಿಯೂ, ಬಸ್ ಕಾರ್ಮಿಕರ ಪರವಾಗಿಯೂ ಹಾಗೂ ಮಾಲೀಕರ ಪರವಾಗಿ ನಾವು ಮನವಿ ಮಾಡ್ಕೊಳ್ತಿದ್ವಿ. ದಯವಿಟ್ಟು ಈ ಖಾಸಗಿ ಬಸ್ ನಿಲ್ದಾಣದಲ್ಲಿ ಏನು ಶುಲ್ಕವಿದೆ ಉಂಟು ಅದನ್ನು ಕೈ ಬಿಡಬೇಕಂತ ಕೇಳ್ಕೊಳ್ತಿದ್ದೀವಿ. ಸಂಘದ ನಿರ್ದೇಶಕ ಜೂಡಿ ವಾಸ್, ಸದಸ್ಯರಾದ ಕಿಶನ್, ಸುರೇಶ್, ನಿರ್ದೇಶಕ ಮಹೇಶ್ ಈ ಸಂದರ್ಭ ಪಾಲ್ಗೊಂಡಿದ್ದರು.